ನಾನು ನಮ್ಮ ಲೈನ್ ತೊಗೊಂಡು ಬಂದಿದ್ದೀನಿ. ಅವ್ರು ಕಳಿಸಿರೋ ಲೊಕೇಶನ್ ಇಲ್ಲಿಗೆ ಎಂಡ್ ಆಗಿದೆ. ಮುಂದಕ್ಕೆ ಫುಲ್ಲು ಕೆರೆ. ಮೋಸ್ಟ್ಲಿ ಅವರು ತೋಟದಲ್ಲಿಂದ ಲೊಕೇಶನ್ ಕಳಿಸಿದ್ದಾರೆ ಅನ್ಸುತ್ತಾ. ಈಗ ಫೋನ್ ಮಾಡಿದ್ದೆ, ಮುಂದಕ್ಕೆ ಬನ್ನಿ ಅಲ್ಲಿ ಮೈನ್ ರೋಡ್ಗೆ ಸಿಗ್ತೀನಿ ಅಂತ ಹೇಳಿದಾರೆ. ಬನ್ನಿ ಹೋಗೋಣ. ಓ ಬರ್ರಿ ಬರ್ರಿ ಬರ್ರಿ, ನಮ್ಮ ಶಿವಮೂರ್ತಿ ನಮ್ಮ ನೆಮ್ಮದ ಇಲ್ಲೇ ಗೊತ್ತಾ? ಇಲ್ಲೇ ಬಾ ಸರಿ ಸರಿ ನಡೆಯೋಣ. ಶ್ರೀ ರಾಮಾಂಜನೇಯ ಸ್ವಾಮಿ ಪ್ರಸನ್ನ ತಿಮ್ಮಣ್ಣನ ಪಾಳ್ಯ. ಮೋಸ್ಟ್ಲಿ ಇವರು ಆಂಜನೇಯನ ಭಕ್ತರು ಅನ್ಸುತ್ತೆ. ಜೈ ಶ್ರೀರಾಮ್. ಫೈನಲಿ ಅವ್ರ ಟ್ರ್ಯಾಕ್ಟರ್ ಸಿಕ್ತು. ಅವ್ರ ಎಸ್ಟೇಟಲ್ಲೇ ಓಡಾಡಿಸ್ತಾ ಇದ್ದೀನಿ. ಇವ್ರು ಮಿನಿ ಟ್ರ್ಯಾಕ್ಟರ್ ಏನಕ್ಕೆ ಇಟ್ಟಿದ್ದಾರೆ ಅಂತ ಇವಾಗ ಗೊತ್ತಾಯ್ತು. ಬರೀ ಅಟ್ಕೆ ಗಿಡನೇ ಇಟ್ಟಿದ್ದಾರೆ ಗುರು. ಏನೇ ಮಾಡಬೇಕಲ್ಲ, ಅದಕ್ಕೆ ಅವ್ರು ಮಿನಿ ಟ್ರ್ಯಾಕ್ಟರ್ ಇಟ್ಟಿದ್ದಾರೆ. ಅದು ಕ್ಯಾಪ್ಟನ್ನೇ ಚೂಸ್ ಮಾಡಿದ್ದಾರೆ. ಬೌಂಡ್ರಿ ಬಂದು ನಮ್ಮದು 14 ಎಕರೆ ಜಾಗ ಇದೆ. 14 ಎಕರೆಗೂ ನಾವು ಇದನ್ನೇ ಉಳುಮೆ ಮಾಡ್ತಾ ಇದ್ದೀವಿ. ನಮ್ಮ ಹಳ್ಳಿ ಕಡೆ ಜನ ಹೆಂಗೆ ಅಂದರೆ, ನಿಮಗೆ ಏನಾದರೂ ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ಅವರೇ ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ. ಅಂದ್ರೆ ಮುಂದೆ ರೋಡ್ ಸಿಗುತ್ತಲ್ಲ ಬಿದ್ರೆಕೆರೆ, ಇದು ಕಗ್ಗೆರೆಕೆರೆ, ಇದು ಕಗ್ಗೆರೆಕೆರೆ. ಇರಸಂದ್ರದಾಗೆ ಇರೋದು. ಇದೇ ಬಿದ್ರೆಕೆರೆ ಅಂದ್ಕೊಂಬಿಡೆ. ಬಿದ್ರೆಕೆರೆ ಅಲ್ಲೇ ಐತಿ. ಟ್ರ್ಯಾಕ್ಟರ್ದು ಸೌಂಡ್ ಕೇಳಿಸ್ಕೊಳ್ಳಿ. ರಫ್ ಇದೆ, ಹಂಗೆ ಟಾರ್ಕು ಚೆನ್ನಾಗಿದೆ. ಟ್ರ್ಯಾಕ್ಟರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗೋದು ಟಾರ್ಕು. ಏನಕ್ಕೆ ಅಂದ್ರೆ ನೆಲ ಕೀಳಬೇಕಲ್ಲ ನಿಮಗೆ ಪವರು. ಡೀಪ್ ನೋಡಿ ಎಷ್ಟು ಹೋಗ್ತಿದೆ. ಆಲ್ರೆಡಿ ನೇಗ್ಲು ಫ್ರೇಮ್ಗನ ಹೋಗ್ತಿದೆ ಮಣ್ಣು. 2 ಸಿಲಿಂಡರು ಸಿಮ್ಸಾನ್ ಇಂಜಿನ್ ಇರೋದು ಪರವಾಗಿಲ್ಲ, ದಮ್ ಕೊಡ್ತಿದೆ. ಫಸ್ಟ್ ಟ್ರ್ಯಾಕ್ಟರ್ನ ವಿಡಿಯೋ ಮಾಡಿದ್ದು ತುಮಕೂರಲ್ಲಿ. ಅವಾಗ ಸಿಟಿಲಿ ಓಡಿಸಿದೆ. ಇವಾಗ ತೋಟದಲ್ಲಿ ಪ್ರಾಪರ್ ಜಾಗದಲ್ಲಿ ಓಡಿಸ್ತಾ ಇದ್ದೀನಿ. ಸ್ಪೀಡು ಚೆನ್ನಾಗಿದೆ. ಇದು ಸಾತನಹಳ್ಳಿ ಗೇಟ. ಇದು ಈ ಸೈಡೆಲ್ಲ ನಾವು ಬಂದಿಲ್ಲ ಜಾಸ್ತಿ, ಗೊತ್ತಿಲ್ಲ ಈ ಕಡೆ. ಸರ್ ಇದು ಕ್ಯಾಪ್ಟನ್ ಟ್ರ್ಯಾಕ್ಟ್ರು ಅಂತ ಅಂದ್ಬಿಟ್ಟು ಬೇಕು ಅಂತಲೇ ಹೋಗ್ಬಿಟ್ಟು SR ಅಗ್ರಿಟೆಕಲ್ಲಿ ನಾವು ಹೋಗ್ಬಿಟ್ಟು ಬೇಕು ಅಂತಲೇ ಹುಡುಕೊಂಡು, ಯಾಕೆ ನಮ್ಮ ದೊಡ್ಡ ಟ್ರ್ಯಾಕ್ಟ್ರ್ ಇತ್ತು. ದೊಡ್ಡ ಟ್ರ್ಯಾಕ್ಟ್ರ್ ಇರೋದ್ರಿಂದ ನಮಗೆ ಇದ್ರಾಗೆ ಸರ್ಟಿಫೈ ಆಗ್ತಿರಲಿಲ್ಲ. ಅಡಿಕೆ ಗಿಡ ಹೊಡೆಯೋಕೆ ಆಗ್ತಿರಲಿಲ್ಲ. ಇದರಲ್ಲಿ ಇನ್ನೊಂದು ಏನು ಅಂದ್ರೆ ಅಂದ್ಬಿಟ್ಟು ಕಟಿಂಗ್ ಚೆನ್ನಾಗಾಗೋದು ಇದರಲ್ಲಿ. ಆಮೇಲೆ ಪವರ್ ಚೆನ್ನಾಗಿದೆ ಎಲ್ಲ. ಅದರಿಂದ ಅಂದ್ಬಿಟ್ಟು ನಾವು ಇದನ್ನು ಲೈಕ್ ಮಾಡಿ ಇದನ್ನು ತೊಗೊಂಡಿದ್ದೀವಿ. ನಮ್ಗೆ ಅನುಕೂಲ ಇದೆ. ಮುಂದಿನ ಜನಗಳಿಗೆ ಯಾರು ತೊಗೊಂಡಿದ್ರು ಅವ್ರಿಗೂ ನಾನು ಸಜೆಷನ್ ಮಾಡಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅಡಿಕೆ ಗಿಡದಲ್ಲಿ ಮಲ್ಟಿ ಕ್ರಾಪಿಂಗ್ ಮಾಡ್ತೀರಾ, ಇಂಟರ್ ಫಾರ್ಮಿಂಗ್ ಮಾಡ್ತೀರಾ ಅಂದರೆ ಈ ಟ್ರ್ಯಾಕ್ಟರು ಸೂಟ್ ಆಗುತ್ತೆ, ಚೆನ್ನಾಗಿದೆ ಓಡಿಸೋಕ್ಕೆ. ಆಯಿತು. ಆಮೇಲೆ ಎಲ್ಲ ಇನ್ನು ತುರುವೇಕೆರವ್ರಿಗೂ ಗೊತ್ತು. ಹಾಂ, ಯಾವ ಪಾತ್ರ ಮಾಡಿದ್ರಿ? ಇದನ್ನ ನಾಡ್ಕೋದು ಹುಚ್ಚು. ಅಯ್ಯೋ, ನಾನು ಇಷ್ಟುದ ಹುಡುಗನಿಂದಲೂ ಕಥೆ ಪುರಾಣ ನಾಟಕ ಅಂದ್ಬಿಟ್ರೆ ಹೋಗ್ತಿರೋದೆ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಟ್ರ್ಯಾಕ್ಟರ್ ಅಲ್ಲಿ ಯಾವ ಕಂಪನಿ ಟ್ರ್ಯಾಕ್ಟರ್ ತಗೊಳ್ಳೋದು ಅಂತ. ಅದರಲ್ಲೂ ಮಿನಿ ಟ್ರ್ಯಾಕ್ಟರ್ ಇನ್ನೂ ಕನ್ಫ್ಯೂಷನ್. 4 ವೀಲ್ ಡ್ರೈವ್ ಇರೋದ್ರಿಂದ ಎಲ್ಲ ಏನು ತೊಂದರೆ ಇಲ್ದಂಗೆ ಆರಾಮಾಗಿ ಕಟ್ಟಾಗುತ್ತೆ. ಕಟ್ಟಾಗಿ ಉಳುಮೆನೂ ಅಷ್ಟೇ ಚೆನ್ನಾಗಾಗ್ತಾಯಿದೆ. ಅಂದರೆ ನಮಗೆ ಬೇಕು ಅಂತ ನಾನು ತೊಗೊಂಡಿದ್ದು. ನಮ್ಮ ದೊಡ್ಡ ಟ್ರ್ಯಾಕ್ಟ್ರ್ ಇತ್ತು. ದೊಡ್ಡ ಟ್ರ್ಯಾಕ್ಟ್ರ್ ನಮಗೆ ಆಗಲ್ಲ. ಆಮೇಲೆ ಸೋನಾಲಿಕನೂ ಆಗಲಿಲ್ಲ, ಫೋರ್ಸಲ್ಲೂ ಆಗಲಿಲ್ಲ. ಅದು ದೊಡ್ಡದಾಗೋ ಸೈಜು. ಇದರಲ್ಲೂ ಆದರೆ ಸ್ವಲ್ಪ ಆರಾಮಾಗಿ ಕಟ್ಟಾಗುತ್ತೆ. 3.3 ಎಷ್ಟೋ ಬರುತ್ತಿದ್ದು. ಅದರಿಂದ ಅಂದ್ಬಿಟ್ಟು ಚೆನ್ನಾಗಿ ಕಟ್ಟಾಗುತ್ತೆ. ನಮಗೆ ಸರ್ಟಿಫೈ ಆಗೈತೆ ನಮಗೆ. ಸಿಂಗಲ್ ಶಾರ್ಟಲ್ಲೇ ಟರ್ನ್ ಮಾಡ್ಬೋದು, ಬಟ್ ಇವ್ರು ಮಾಡ್ತಿಲ್ಲ ಟ್ರ್ಯಾಕ್ಟರ್ನ. ಟ್ರ್ಯಾಕ್ಟರ್ ಎಷ್ಟು ಚಿಕ್ಕದಾಗಿದೆ ಗುರು, ಆರಾಮ್ಸಾಗಿ ನುಗ್ಗಿಸ್ಬೋದು ಎಲ್ಬೇಕಾದ್ರಲ್ಲಿ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ರೈತರು ಯಾವುದಕ್ಕೇನು ಕಡಿಮೆ ಇಲ್ಲ. ತೋಟದಲ್ಲಿ ಎಂಥ ಮನೆ ಕಟ್ಟಿದ್ದಾರೆ ನೋಡಿ, ಒಳ್ಳೆ ಲ್ಯಾಂಡ್ ಕೂಡ ಇಟ್ಟಿದ್ದಾರೆ. ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಓನರು. ಮೈಲೇಜ್ ಎಲ್ಲ ಪರವಾಗಿಲ್ಲ ಸರ್. ಡೀಸೆಲ್ ಅವತ್ತು ಹಾಕಿರೋ ನಾನು ಇಲ್ಲಿವರೆಗೂ ಹಾಕಿಲ್ಲ. ನಾನು ಇರೋದ್ರಾಗ ಅದ್ರಾಗೇನೆ ಒಂದು 40 ಅವರೇನೋ ಓಡೈತಾಗಲಿ. ಇದು 400 ಎಕರೆ ಕೆರೆ. 400 ಎಕರೆ? ಬಾಬಾ, ಇದು ಹಿಂಗೋ ಐತಿ ಇರಸಂದ್ರ ಕಡೆಗೆ. ಅದು 400 ಎಕರೆ ಕೆರೆ. ಬಿದ್ರೆಕೆರೆ? ಬಿದ್ರೆಕೆರೆ ಎರಡು 400 ಎಕರೆ ದೊಡ್ಡ ಕೆರೆಗಳು. ಮುದ್ದಿದ ಬೋರ್ಗಳು ಚೆನ್ನಾಗಿ ಕೊಡ್ತೈತೆ. ಒಳ್ಳೆ ವಾಟರ್ ಸೋರ್ಸು. ಫುಲ್ ಡೆಪ್ತ್ ಬಿಡು, ಹಂಗೆ ಮೂವ್ ಮಾಡು. ಫುಲ್ ಇವಾಗ ಡೆಪ್ತ್ ಬಿಟ್ಟಿರೋದು. ನೆಲ ನೆಂದಿದೆ, ಆದರೂ ಕೀಳ್ತಿದೆ ನೆಲನ, ಪರವಾಗಿಲ್ಲ. ಅಡಿಕೆ ಗಿಡದಲ್ಲಿ ಮಲ್ಟಿ ಫಾರ್ಮಿಂಗ್ ಮಾಡ್ತಾರೆ. ಟೊಮೊಟೊ, ಮೆಣಸಿನ ಗಿಡ ಅಂಥವ್ರಿಗೆ ಇದು ಬೆಸ್ಟ್. ಆರಾಮ್ಸಾಗಿ ಹೊಡ್ಕೋಬೋದು. ಸರ್ ಬೇರೆ ಗಾಡಿಗಳಿಗೆ ಕುಬುಟೋ ಮತ್ತು LNT ಅವಕ್ಕೆಲ್ಲ ಕಾಸ್ಟ್ ಜಾಸ್ತಿ. ಇರೋದ್ರಲ್ಲಿ ಕಾಸ್ಟು ಕಮ್ಮಿ, ಕೆಲಸನೂ ಚೆನ್ನಾಗಿ ಮಾಡ್ತಾ ಇದೆ. ಇದರಲ್ಲಿ ನಮಗೆ ಅನುಕೂಲವಾಗಿದೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇಂಡಿಯಾದಲ್ಲೇ ಫಸ್ಟ್ 100% ಇಂಡಿಜಿನಿಯಸ್ ಮಿನಿ ಟ್ರ್ಯಾಕ್ಟರ್ ಯಾವುದು ಅಂದ್ರೆ ಕ್ಯಾಪ್ಟನ್ ಟ್ರ್ಯಾಕ್ಟರ್. 1998 ಅಲ್ಲೇ ಲಾಂಚ್ ಆಗಿದೆ. ಕೆಲವರಿಗೆ ಈ ಟ್ರ್ಯಾಕ್ಟರ್ ಬಗ್ಗೆ ಗೊತ್ತಿಲ್ಲ, ವಸ್ತು ಅನ್ಕೊಂಡ್ಬಿಟ್ಟವ್ರೆ. ಇದು ಜಮಾನದ್ ಕಂಪ್ನಿ ಗುರು. ಕ್ಯಾಪ್ಟನ್ ಟ್ರ್ಯಾಕ್ಟರ್ ನ ಹುಟ್ಟಾಕಿದ್ದು ಇಬ್ಬರು ರೈತರು, GT ಪಟೇಲ್ ಮತ್ತೆ MT ಪಟೇಲ್ ಅಂತ. ಇವರು ಮೂಲತಃ ಗುಜರಾತ್ ಅವರು. ಇವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಲೇ ಬಂದಿರೋದು. ರೈತರುಗಳು ಕಷ್ಟ ನೋಡಿ ಫಾರ್ಮಿಂಗ್ ಅಲ್ಲಿ ಒಂದು ಮಿನಿ ಟ್ರ್ಯಾಕ್ಟರ್ ನ ಲಾಂಚ್ ಮಾಡ್ತಾರೆ. ಫಸ್ಟ್ ಮಾಡಲು 9.5 HP ಇಂಜಿನ್ ಗುರು. ಈ ಕಂಪನಿ ಮೈನ್ ಫೋಕಸ್ ಮಾಡ್ತಿರೋದೆ ಫುಲ್ ಅಡ್ವಾನ್ಸ್ ಮತ್ತೆ ಫೀಚರ್ಸ್ ಅಲ್ಲಿ. ಈ ಟ್ರ್ಯಾಕ್ಟರ್ಸ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ, ಕಲರ್ ಟ್ರ್ಯಾಕ್ಟರ್ ಸಿಗುತ್ತೆ ಗುರು. ಹುಡುಗಿರು ಬೇಜಾರಾಗಬೇಡಿ, ಪಿಂಕ್ ಕಲರ್ ಟ್ರ್ಯಾಕ್ಟರ್ ಇದೆ. ಟೈರ್ ಟ್ರ್ಯಾಕ್ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು ಈ ಟ್ರ್ಯಾಕ್ಟರ್ ಅಲ್ಲಿ. ಮತ್ತೆ ಹೊಸದಾಗಿ ಇನ್ನೊಂದು ಆಪ್ಷನ್ ಬಿಟ್ಟಿದ್ದಾರೆ, ವೈಡರ್ ಟೈರ್. ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಟೈರ್. ಮೇಂಟೆನೆನ್ಸ್ ಎಲ್ಲ ಆರಾಮಾಗಿದೆ ಸರ್. ನಮ್ಗೆ ಇಲ್ಲಿವರೆಗೂ ಏನು ಬಂದೇ ಇಲ್ಲ, ಮೇಂಟೆನೆನ್ಸ್ ಅಂತ ಬಂದಿಲ್ಲ. ಆಮೇಲೆ ನಮ್ಮ ಲೇಬರ್ಸಲ್ಲಿ ಯಾರಾದರೂ ಇದ್ದರೆ ನಮ್ದೊಂದು ಗಂಟೆಗೆ ಹೊಡ್ಕೊಂಬರ್ತೀನಿ ಅಂದ್ರೆ ಹೋಗಿ ಹೊಡ್ಕೊಂಬರ್ಬೋದು ಅಷ್ಟೇ. ಬೇರೆದಕ್ಕೆಲ್ಲ ಬೇರೆ ಬಾಡಿಗೆಗೆ ಮತ್ತೊಂದು ಇದನ್ನು ಕಳಿಸಿಲ್ಲ ನಾವು. ಬ್ಯಾಟ್ರಿ ಡೆಡ್ ಆಗೈತಾ?
ಮಧ್ಯಾಹ್ನ ಊಟಕ್ಕೆ ಚೇಳೂರಲ್ಲಿ ಓಂಕಾರ್ ಹೋಟ್ಲಲ್ಲಿ ಈರುಳ್ಳಿ ದೋಸೆ ತಿನ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಜೋಗಿಹಳ್ಳಿ. ಅದು ವಸಂತ ನರಸಾಪುರ ಬಿಟ್ಟು ಮುಂದೆ ಇದೆ. ಮಳೆ ಬಂದಿ ಹೋಗ್ತಾ ಇದೆ. ಸ್ವಲ್ಪ ನೆಂದೋಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಇವತ್ತೇನಾದ್ರೂ ಆಗ್ಲಿ ವಿಡಿಯೋ ಶೂಟ್ ಮಾಡ್ಲೇಬೇಕು. ಬಾರಿಕಿದ್ ಗುಡಿ ಹಾಕ್ಬಿಟ್ಟಿದೀಯ ಅಂತ. ಕಡಬ ಕೊಲ್ಲೂರು ಮುಂದಕ್ಕೆ ಅಂತದ ಹದಿನೇಳಿ ಇವೆಲ್ಲ ನಂಟೈತೆ ನಮಗೆ. ಯುವರಾಜ್ ಟ್ರ್ಯಾಕ್ಟರ್ ಅಲ್ಲಿ ಸ್ಲಾಶರ್ ಇದೆ. ಇದನ್ನ ಬಿಚ್ಚಿ ಕ್ಯಾಪ್ಟನ್ ಟ್ರ್ಯಾಕ್ಟರ್ಗೆ ಹಾಕಿ ಚೆಕ್ ಮಾಡೋಣ ಯಾವ ತರ ಹೊಡಿಯುತ್ತೆ ಅಂತ. ಊರೂರ ಮೇಲೆ ಹೋಗೋದು, ಟ್ರ್ಯಾಕ್ಟರ್ಗಳನ್ನೆಲ್ಲ ವಿಡಿಯೋ ಮಾಡೋದು, ಇಷ್ಟೇ ಕೆಲಸ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಸುಮಾರು ನಮ್ಮೂರಿಂದ 70 ಕಿಲೋಮೀಟರ್ ಬಂದಿರೋದು ಕ್ಯಾಪ್ಟನ್ ಟ್ರ್ಯಾಕ್ಟರ್ ಅಲ್ಲಿ ಸ್ಲಾಶರ್ ಯಾವ ತರ ವರ್ಕ್ ಆಗುತ್ತೆ ಅಂತ ತೋರ್ಸಕ್ಕೆ. ಆದ್ರೆ PTO ಶಾಫ್ಟ್ ಕನೆಕ್ಷನ್ ಸೈಜೇ ಡಿಫ್ರೆಂಟ್ ಇದೆ. ಈಗ ಸ್ಲಾಶರ್ ವರ್ಕ್ ಮಾಡಕ್ ಆಗಲ್ಲ. ಸುಮ್ನೆ 70 ಕಿಲೋಮೀಟರ್ ಬಂದಿದ್ದು ವೇಸ್ಟ್ ಆಯ್ತಲ್ಲ ಗುರು. ಗಾಡಿಗೆ ಬೇರೆ 500 ರೂಪಾಯಿ ಪೆಟ್ರೋಲು. ನೋವಿದೆ, ಆಕ್ರೋಶ ಇದೆ. 30 ಮೂಟೆ ಆಗಿತ್ತು ರಾಗಿ. ರಾಗಿ ಎಲ್ಲ ಬೆಳಿತೀರಾ? 40 ಮೂಟೆ ಆಗಿತ್ತು. ಕುಂಟೆ ಹೊಡೆ ಕಸ್ಕೊಡು. ಯಾರ ನಮ್ಮ ಸಿಟಿ ಆಗ್ಯಾವೆ, ಯಾರ ಬಿಸ್ಕೊಂತೀವಿ, ಕೊಡ್ತಾರೆ. ಒಬ್ಬರು ಪಾಪ ಕೊಡ್ತೀವಿ, ಅವ್ರಿಗೆ ಕೊಡ್ತಾರೆ. ಏನೆಲ್ಲ ಟ್ರೈ ಮಾಡಿದ್ರು ಈ ಟ್ರ್ಯಾಕ್ಟರ್ಗೆ ಸ್ಲಾಶರ್ನ ಅಡ್ಜಸ್ಟ್ ಮಾಡಕ್ ಆಗ್ಲಿಲ್ಲ. ಇನ್ನೊಂದು ಕ್ಯಾಪ್ಟನ್ ಟ್ರ್ಯಾಕ್ಟರ್ ಅಲ್ಲೇ ಸ್ಲಾಶರ್ ಹೊಡೆದಿರೋದೊಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ದಲ್ವ ಟ್ರ್ಯಾಕ್ಟರ್ ಇದು? ನಿಮ್ದಾ? ತಗೊಂಡು ಹೋಗ್ತೀವಿ ನಾವು, ಮನೆಗೆ ತಗೊಂಡು ಹೋಗ್ತೀವಿ ನಮ್ಮ ಮನೆಗೆ. HP ರೇಂಜ್ ಅಲ್ಲೂ ಚೆನ್ನಾಗಿದೆ. 28 HP, 82 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್. ಮೀಡಿಯಂ ವರ್ಕಿಗೆ ಬೆಸ್ಟ್ ಟ್ರ್ಯಾಕ್ಟರ್. ಸಣ್ಣ ಪುಟ್ಟ ಜಾಗದಲ್ಲೆಲ್ಲ ನುಗ್ಗಿಸ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಆಯ್ತು ಬಿಡು, ಏನ್ ಮಾಡ್ತೀಯ ಡೈಲಿ? ಇಲ್ಲೇ ದನ ಕರ ಕೋಳಿ ಹಾಂ ಎಲ್ಲ ಹಾಕ್ಕೊಂಡು ದನ ಕರ ನೋಡ್ಕೊಳೋದು. ಹಾಂ, ಆರಾಮಾಗಿರಿ. ಕ್ಯಾಪ್ಟನ್ ಟ್ರ್ಯಾಕ್ಟರ್ನ ಯೂಸ್ ಮಾಡಿ ಅದರಲ್ಲಿ ಕೆಲಸ ಮಾಡಿ ಡ್ರೈವರ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದ್ರೆ ಮೈಲೇಜ್ ಸೂಪರ್ ಆಗಿದೆ. ಮತ್ತೆ ಎಷ್ಟೇ ಲಾಂಗ್ ಅವರ್ ಕೂತ್ಕೊಂಡು ಕೆಲಸ ಮಾಡಿದ್ರು ಬಾಡಿಗೆ ಸ್ಟ್ರೈನ್ ಆಗಲ್ಲ. ಸೀಟಿಂಗ್ ಕಂಫರ್ಟ್ ಚೆನ್ನಾಗಿದೆ. ನಾನು ಓಡಿಸಿದ್ದೀನಿ, ಚೆನ್ನಾಗಿದೆ. ಟ್ರ್ಯಾಕ್ಟರ್ ಜೊತೆಗೆ ಸ್ಲಾಶರ್ ಫ್ರೀ ಕೊಟ್ರಂಗಿರುತ್ತೆ, ಚೆನ್ನಾಗಿರುತ್ತಲ್ವಾ? ನನ್ನ ಮೇಲೆ ಹಣೆ ಇಟ್ಟಳು. ಮಲ್ಟಿ ಫಾರ್ಮಿಂಗ್, ರೋ ಫಾರ್ಮಿಂಗ್ ಮತ್ತೆ ಅಡಿಕೆ ಗಿಡದಲ್ಲಿ ಮಿಕ್ಸ್ಡ್ ಫಾರ್ಮಿಂಗ್ ಮಾಡೋರು ಈಸಿಯಾಗಿ ಕಲ್ಟಿವೇಶನ್ ಮಾಡಬಹುದು ಈ ಟ್ರ್ಯಾಕ್ಟರ್ ಅಲ್ಲಿ. ನೀವೇನಾದ್ರೂ ಕ್ಯಾಪ್ಟನ್ ಟ್ರ್ಯಾಕ್ಟರ್ ನ ತಗೊಂಡ್ರೆ ಫ್ರೀ ಆಗಿ ಸ್ಲಾಶರ್ ಸಿಗುತ್ತೆ. ಈ ಆಫರ್ ಈ ತಿಂಗಳವರೆಗೂ ಇರುತ್ತೆ. ಎಲ್ಲಿ ಅಂದ್ರೆ SR ಫಾರ್ಮ್ ಎಕ್ವಿಪ್ಮೆಂಟ್ಸ್, JC ರೋಡ್, ತುಮಕೂರು. ಹೈವೇ ಪಕ್ಕನೇ ಶ್ರೀ ಅಬ್ಬಿ ನರಸಿಂಹಸ್ವಾಮಿ ದೇವಾಲಯ ಇದೆ. ನೋಡೋಕ್ಕೆ ಪುರಾತನ ದೇವಸ್ಥಾನ ಥರ ಕಾಣಿಸ್ತಿದೆ. ನೋಡೋಣ ಬನ್ನಿ ಒಳಗಡೆ ಹೋಗಿ. ಪಕ್ಕ ಇದು ಹಳೆ ಕಾಲ ದೇವಸ್ಥಾನ ಆಗಿರೋ. ಇದ್ರ ಬಗ್ಗೆ ಏನಾದರೂ ಇತಿಹಾಸ ಇದ್ದೇ ಇರುತ್ತೆ 100%. ದೇವಸ್ಥಾನ ತುಂಬ ಚೆನ್ನಾಗಿದೆ. ದೇವಸ್ಥಾನ ಒಳಗಡೆ ಫೋನು ಮತ್ತು ಕ್ಯಾಮ್ರಾ ಯಾವುದೂ ಅಲ್ಲ ಇಲ್ಲ. ಔಟ್ಸೈಡಲ್ಲೆಲ್ಲ ಇಸ್ಕೊಂಡು ಲಾಕ್ ಮಾಡ್ತಾರೆ. ಸೊ ದರ್ಶನ ಮಾಡಿದೆ, ಚೆನ್ನಾಗಿತ್ತು. ಇವಾಗ ಬ್ಯಾಕ್ ಟು ನಮ್ಮೂರು.